ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಾಕೇಶ್ ನಾಯ್ಕ್. ವಿಷಯ ಏನಂದರೆ, ಇವತ್ತು ನಮ್ಮ ಒಂದು ಊರಿನ ಶಾಲೆಗೆ ಬಂದಿದ್ದೇನೆ. ಇಲ್ಲಿ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ಪದವಿ ಕಾಲೇಜು ಗುರುದೇವ ಇಲ್ಲಿಯ ವಿದ್ಯಾರ್ಥಿಗಳಿಂದ NSS ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ವೀಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಸಹ ಹಂಚಿಕೊಳ್ತೇನೆ. ಬನ್ನಿ. NSSನ ಒಂದು ವಿದ್ಯಾರ್ಥಿ ಪ್ರತಿನಿಧಿಯವರು ಆಶೀಶ್ ಅಂತ ಒಬ್ಬರು ಇದ್ದಾರೆ, ಅವರನ್ನು ಮಾತಾಡಿಸುವ. ಬನ್ನಿ. ಹೇಗಿದ್ದೀರಿ? ಫೈನ್ ಬ್ರೋ, ನೀವು? ಚೆನ್ನಾಗಿದ್ದೀರಿ. ಹೇಗೆ ಅನ್ನಿಸ್ತು ನಮ್ಮ ಊರಿಗೆ ಬಂದು? ಅದೇ ನಿಮ್ಮ ಊರಿಗೆ ಬಂದಾಗ ನಾನು ಫಸ್ಟ್ NSS ಕ್ಯಾಂಪ್ ಮಾಡುವಂತ ಇದ್ದಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡುವಂತ ಆಯಿತು. ಇಲ್ಲಿ ಮೊದಲನೇ ದಿನ ಬಂದಾಗ ಅಷ್ಟು ಯಾರು ಕಾಣಲಿಲ್ಲ ನನಗೆ. ನಾವೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಇದೆಲ್ಲ ಮಾಡಿ ಹೋದ್ವಿ. ಜಸ್ಟ್ ಮಕ್ಕಳು ಒಂದು 4-5 ಜನ ಬಂದರು ಅಷ್ಟೇ. ಆಮೇಲೆ ನಾವು ಒಂದು ಸ್ವಲ್ಪ ದಿನ ಬಿಟ್ಟು, ಸ್ವಲ್ಪ ದಿನ ಅಂದರೆ ಅದೇ ಒಂದು ಮಾರನೇ ದಿನ, ಅದಾದಮೇಲೆ ಇನ್ನೊಂದು ದಿನ ಬಂದ್ವಿ. ಅದಾದ ನಂತರ ಗ್ರಾಮ ಸಮೀಕ್ಷೆಯಲ್ಲಿ ಹೋದಾಗ ತುಂಬ ಸಪೋರ್ಟ್ ಮಾಡಿದರು. ಎಲ್ಲ ಇವರಲ್ಲಿ ಒಳ್ಳೆ ಸಪೋರ್ಟ್ ಮಾಡಿದರು. ಮತ್ತು ನಾವು ಶೈಕ್ಷಣಿಕ ಕಾರ್ಯಕ್ರಮ ಎಲ್ಲ ಕೊಡಬೇಕಾದ್ರೆ, ಸಾಂಸ್ಕೃತಿಕ ಎಲ್ಲ ಕೊಡಬೇಕಾದ್ರೆ ಯಾರೂ ಬರೋದಿಲ್ಲ ಅಂತ ಎನಿಸಿದ್ವಿ. ಒಳ್ಳೆ ಸಪೋರ್ಟ್ ಎಲ್ಲ ಕೊಡ್ತಿದ್ದಾರೆ ನಮಗೆ. ಒಂಥರ ಚೆಂದ ಆಗ್ತಿದೆ ಎಲ್ಲ. ಇನ್ನೂ ಸಪೋರ್ಟ್ ಕೊಡಲಿ ಅಂತ ಕೇಳ್ತೀನಿ. ಮತ್ತು ಅದೇ ಇನ್ನು ತುಂಬ ದಿನ ಇರೋಕ್ಕಾಗಲ್ಲ, ನಾವು ಇನ್ನೊಂದು 3 ದಿನ ಇರ್ತೇವೆ ಇಲ್ಲಿ. ಹಾಗಾಗಿ ನಾಳೆ ನಾಡಿದ್ದಿರ್ತದೆ, ಬಂದು ಎಲ್ಲ ಸಪೋರ್ಟ್ ಮಾಡಿದರೆ ಚೆಂದ ಆಗ್ತದೆ. ಹೇಗೆ ಅನ್ನಿಸ್ತದೆ ನಿಮಗೆ NSSನಲ್ಲಿ ಈ ರೀತಿ ಸ್ವಯಂ ಸೇವೆ ಮಾಡೋದ್ರಿಂದ? ಫಸ್ಟ್ ನಾವು ಎನಿಸಿದ್ವಿ ಬರೋದು ಬೇಡ ಹಾಗೆ ಹೀಗೆ ಅಂತ. ಬಂದ ಮೇಲೆ 1-2 ದಿನ ಕಷ್ಟ ಆಗ್ತದೆ. ಆಮೇಲೆ ನಮಗೆ ಫೀಲ್ ಒಂಥರ ಚೇಂಜ್ ಆಗ್ತದೆ. ಅಂದರೆ ಖುಷಿ ಆಗ್ತದೆ ಎಲ್ಲರ ಜೊತೆ ಮಾತಾಡಿಕೊಂಡು. ಈಗ ನಾವು ಮನೆಯಲ್ಲೇ ಇದ್ದರೆ ಈಗ ಯಾರ ಜೊತೆ ಅಷ್ಟು ಮಾತಾಡ್ತಿರೋದಿಲ್ಲ. ಈಗ ಈ NSSಗೆ ಬಂದಾಗ ಒಂದು ಸ್ಟೇಜ್ ಫಿಯರ್ ಅನ್ನೋದೆಲ್ಲ ಹೋಗ್ತದೆ. ಮತ್ತು ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಎಲ್ಲರ ಜೊತೆ ಮಾತಾಡ್ತಿದ್ದಾಗ. ಅಂದರೆ ಎಲ್ಲ ನಮ್ಮ ಕಣ್ಣು ಮುಂದೆನೇ ಇರ್ತಾರಲ್ಲ, ಇಲ್ಲಿ ಎಲ್ಲರ ಹತ್ರ ಮಾತಾಡಿಕೊಂಡು ಆಟ ಆಡಿಕೊಂಡು ಎಲ್ಲ ಇರಬೇಕಾದ್ರೆ ಒಂಥರ ಖುಷಿ ಆಗ್ತದೆ. ಮತ್ತು ಸಣ್ಣ ಸಣ್ಣ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗ ಹೇಗೆ ಅನ್ನಿಸ್ತದೆ? ಇಲ್ಲಿ ಯಾರು ಮಾತಾಡೋದಿಲ್ಲ ಅಂತ ಎನಿಸಿದ್ದೆ. ಅವರಾಗೆ ಬಂದೆಲ್ಲ ಕೈ ಕೊಡ್ತಾರೆ, ಮಾತಾಡ್ತಾರೆ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್ ಬ್ರೋ ಅಂತೆಲ್ಲ ಹೇಳ್ತಾರೆ. ಚೆಂದ ಆಗ್ತದೆ ಮಾತಾಡಲಿಕ್ಕೆ. ಬೆಳಗ್ಗೆ ಎಲ್ಲ ಬರ್ತಾರೆ, ಅವರೇ ಹುಡುಕಿಕೊಂಡು ಬಂದು ಮಾತಾಡಿ ಹೋಗ್ತಾರೆ. ಒಂಥರ ಖುಷಿ ಆಗ್ತದೆ ಆ ಥರ ಮಾತಾಡಬೇಕಾದ್ರೆ. ನಮಗೆ ಆಗಲೇ ನಿಮ್ಮ ಒಂದು ಶಿಕ್ಷಕರು ಸಿಕ್ಕಿದ್ರು. ಅವರು ಹೇಳಿದರು ಇಲ್ಲಿ ನೀವು ಸ್ವಯಂ ಸೇವೆಗಳನ್ನೆಲ್ಲ ಮಾಡಿದ್ದೀರಿ ಅಂತ. ಹಾಗಾಗಿ ನಿಮಗೆ ಇಲ್ಲಿ ಸ್ವಯಂ ಸೇವೆ ಮಾಡಿ ಹೇಗೆ ಅನ್ನಿಸ್ತು? ಇಲ್ಲಿ ಸ್ವಯಂ ಸೇವೆ ಮಾಡಿ ಹೇಗೆ ಅನ್ನಿಸ್ತು ಅಂದರೆ, ನಾವು ತುಂಬ ಕಷ್ಟ ಎಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅಷ್ಟು ಸಿಗಲಿಲ್ಲ ಕೆಲಸ ಮಾಡಲಿಕ್ಕೆ. ಇಲ್ಲಿ ಒಳ್ಳೆ ರೀತಿಯಲ್ಲೇ ನಡೀತು ಕೆಲಸ ಎಲ್ಲ. ಮತ್ತು ಜಸ್ಟ್ ಒಂದು ಒಳ್ಳೆ, ನಮ್ಮಿಂದ ಒಂದು ಒಳ್ಳೆ ಕಾರ್ಯ ಆಗ್ತದೆ ಅಂತ ಹೇಳಿದರೆ ಮಾಡಲಿಕ್ಕೆ ನಮಗೇನು ಕಷ್ಟ ಅನಿಸಿದಿಲ್ಲ. ಸ್ಕೂಲಿಗೆ ಉಪಯೋಗ ಆಗ್ತದೆ ಅಂತ ಗೊತ್ತಲ್ಲ, ಹಾಗಾಗಿ ಮಾಡಿದ್ವಿ ಎಲ್ಲ. ಹಾಗೆ. ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಇವರನ್ನು ಮಾತಾಡಿಸ್ತಾ ಬರುವಾಗ ಅವರು ಹೇಳಿದರು, ನಾವು ಇಲ್ಲಿ ಸ್ವಯಂ ಸೇವೆ ಮಾಡಿದ್ದೀವಿ, ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ ಅಂತ. ಹಾಗೆ ನನಗೆ ಒಂದು ತುಂಬ ಖುಷಿಯಾಗಿದ್ದೇನೆಂದರೆ, ಇಲ್ಲಿ ಸ್ವಚ್ಛತೆಯ ಜೊತೆಗೆ ನಮ್ಮೊಂದು ಕೃಷಿ ತೋಟವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಬಹುಶಃ ಇದನ್ನು ನಾನು ಎಲ್ಲಿ ಸಹ ನೋಡಲಿಲ್ಲ. ತುಂಬ ಖುಷಿಯಾಯಿತು. ಹಾಗಾಗಿ ಇಲ್ಲಿ ದೀಕ್ಷಾ ಇವರು ಇದ್ದಾರೆ, ಇವರ ಹತ್ರ ಅನಿಸಿಕೆ ಕೇಳುವ. ಇಲ್ಲಿ ಒಂದು ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆ ರೀತಿ ಒಂದು ವಿಷಯ ನಾನು ಎಲ್ಲಿ ಸಹ ನೋಡಲಿಲ್ಲ. ಹಾಗಾಗಿ ಅವರನ್ನು ಕೇಳುವ. ಹಾಗೆ ಏನೆಲ್ಲ ಕೃಷಿಯ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬರುವ. ದೀಕ್ಷಾ, ಹೇಗೆ ಅನ್ನಿಸ್ತು ಈ ಕೃಷಿಯ ಅಭಿವೃದ್ಧಿ? ನಾವು ಫಸ್ಟಿಗೆ ಬಂದು ನೋಡಿದಾಗ ಒಂದು ತುಂಬ ಕೆಲಸ ಇತ್ತು. ನಾವು ನಮ್ಮ ಕಾಲೇಜಿಂದ ಬಂದರೆ ಸ್ವಲ್ಪ ಕೆಲಸ ಇತ್ತು. ನೋಡಿದ್ರೆ ತುಂಬ ಕೆಲಸ ಇತ್ತು. ನಮಗೆ ಒಂದು ಭಯ ಇತ್ತು, ಅಂದರೆ ಎಲ್ಲ ಕಂಪ್ಲೀಟ್ ಆಗ್ತದೆ ಅಂತ. ಆದರೆ ನಮ್ಮ ಪ್ರಯತ್ನದಲ್ಲಿ ಆದಷ್ಟು ಇದನ್ನೆಲ್ಲ ಸ್ವಲ್ಪ ಮಕ್ಕಳೆಲ್ಲ ಸೇರಿ ಆದಷ್ಟು ಕಂಪ್ಲೀಟ್ ಮಾಡಿ. ನನಗೆ ತುಂಬ ಖುಷಿ ಅನಿಸಿದ್ದು, ನೀವು ಸ್ವಚ್ಛತಾ ಕಾರ್ಯಕ್ರಮ ಆಗಲಿ ಅಂಥದ್ದೊಂದು ಕೆಲಸ ಮಾಡ್ತೀರಿ. ಅದರಲ್ಲಿ ಒಂದು ಸ್ಪೆಸಿಫಿಕ್ಕಾಗಿ ನಾವೊಂದು ಕೃಷಿಯ ಒಂದು ಅಭಿವೃದ್ಧಿ ಮಾಡಿದರೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಹೇಗೆ ಅನಿಸ್ತು ಈ ಮಣ್ಣಲ್ಲೆಲ್ಲ ಒಂದು ಕೃಷಿ ಮಾಡೋದು? ಈಗ ಕೆಲವರಿಗೆ ಅನಿಸ್ಬೋದು ಮಣ್ಣನ್ನೆಲ್ಲ ಮುಟ್ಲಿಕ್ಕೆಲ್ಲ ಒಂದು ಕೈಯಲ್ಲಿ ಕೊಳೆ ಆಗ್ತದೆ, ಆ ರೀತಿ ಒಂದು ಭಾವನೆಯವರು ಇರ್ತಾರೆ. ಹಾಗೆ ನಿಮಗೆ ಹೇಗೆ ಅನಿಸ್ತು ಈ ರೀತಿ ಮಣ್ಣನ್ನೆಲ್ಲ ಈ ರೀತಿ ಸಾಲು ಮಾಡಿ ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ? ಅಂದರೆ ಮನೆಯಲ್ಲೆಲ್ಲ ಕೆಲಸ ಮಾಡುವಾಗ ಬೇಡ ಅಂತ ಆಗ್ತಿತ್ತು, ಕೊಳೆ ಆಗ್ತದೆ. ಬಟ್ ಇಲ್ಲಿ ನೋಡುವಾಗ ನಮಗೆ ಆಸಕ್ತಿ ಬರ್ತದೆ, ನಾವು ಮಾಡುವ ಎಲ್ಲರೂ ಸೇರಿ ಅಂತ. ಬಟ್ ನಮಗೆ ಯಾವ ರೀತಿ ಈಗ ಒಂದು ತರಕಾರಿ ಗಿಡ ಯಾವ ಥರ ಮಣ್ಣೆಲ್ಲ ಅಗಿಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಕೆಲವು. ಅದು ಇಲ್ಲಿ ನಾವು ಬಂದು ಕಲಿತು ಮಾಡಿದ್ದೀವಿ. ಹಾಗೆ ನಿಮಗೊಂದು ಕ್ಯಾಂಪ್ನ ಜೊತೆಗೇ ನಿಮಗೊಂದು ಕೃಷಿ ಪಾಠ ಆಗಲಿ ಒಂದು ಜೀವನ ಪಾಠ ಸಿಕ್ಕಿತ್ತು ಅಂತ ಹೇಳ್ಬೋದು ನಿಮಗೆ.